ಶ್ರೀಕೃಷ್ಣ ಪರಮಾತ್ಮನಿಗೆ ಬಹಳ ಅದ್ಭುತ ರೀತಿಯಿಂದ ಹೇಳ್ತಾನೆ, ಪ್ರಿಯಶ್ಚ ಪ್ರಿಯ ಕಾಮಶ್ಚ ಗತಿಜ್ಞ ಸರ್ವಕರ್ಮಣ ಕೋಹಿ ಕೃಷ್ಣಾಸ್ತಿ ನ ಸ್ವಾದೃಕ್ ಸರ್ವ ನಿಶ್ಚಯ ವಿತ್ಸರತ. ನಿತ್ಯದೊಳಗೂ ನಾವು ದೇವರೊಟ್ಟಿಗೆ ಈ ಒಂದು ಚಿಂತನೆಯನ್ನು ಮಾಡುವುದು, ಈ ಭಾವನೆಯನ್ನು ಹಂಚಿಕೊಳ್ಳುವುದು, ಈ ನಿಟ್ಟಿನೊಳಗೆ ಗಟ್ಟಿಯಾದ ವಿಶ್ವಾಸವನ್ನು ಮಾಡುವುದು ಇದು ಅತ್ಯಂತ ಅನಿವಾರ್ಯವಾಗಿದೆ. ಯಾಕೆ? ನಮಗೆ ಅತ್ಯಂತ ಪ್ರಿಯತಮನಾದವನು ದೇವ, ನಮಗೆ ಪ್ರೀತಿಯನ್ನೇ ಬಯಸುವವನು ದೇವ. ನಮಗೆ ಪ್ರಿಯ ಹೌದು, ತಾನು ನಮಗೆ ಪ್ರೀತಿಯನ್ನೇ ಬಯಸ್ತಾನೆ, ಒಳ್ಳೆಯದನ್ನೇ ಬಯಸ್ತಾನೆ. ಪ್ರಿಯಶ್ಚ ಪ್ರಿಯ ಕಾಮಶ್ಚ ಸರ್ವಕರ್ಮಣಾಂ ಗತಿಜ್ಞ. ಎಲ್ಲ ಕರ್ಮಗಳು, ಮಾಡುವ ಸಕಲ ಸತ್ಕರ್ಮಗಳು ದುಷ್ಕರ್ಮಗಳು, ಅದರ ಕೊನೆ ಫಲವೇನಿದೆ ಅದನ್ನು ದೇವರು ತಿಳಿದುಕೊಂಡಿದ್ದಾನೆ. ಹಾಗಾಗಿ ಅವನಿಗೆ ಶರಣ ಹೋದರೆ ಒಳ್ಳೆ ಕರ್ಮಗಳನ್ನೇ ಮಾಡಿಸ್ತಾನೆ. ಕೋಹಿ ಕೃಷ್ಣಾಸ್ತಿ ನಸ್ತ್ವಾದೃಕ್ ಸರ್ವ ನಿಶ್ಚಯ ವಿತ್ಸರತ. ಎಲ್ಲದರ ನಿಶ್ಚಯ ಜ್ಞಾನವಿದೆ. ನನಗೆ ಅತ್ಯಂತ ಪ್ರಿಯನಾದವನು ನೀನು ಬಿಟ್ಟು ಯಾರಿದ್ದಾರೆ ಕೃಷ್ಣ. ಎಷ್ಟು ಸುಂದರವಾದ ಪ್ರಾರ್ಥನೆ ಇದೆ, ಪುಟ್ಟ ಪ್ರಾರ್ಥನೆ, ಇದರಲ್ಲಿ ಆಳ ತುಂಬ ಇದೆ, ಅಗಾಧವಾದ ಪ್ರಾರ್ಥನೆ ಇದೆ, ಪ್ರೇಮ ಉಕ್ಕಿ ಹರಿಯತ್ತೆ, ವಿಶ್ವಾಸ ಗಟ್ಟಿಯಾಗಿ ನಿಲ್ಲತ್ತೆ, ಎಲ್ಲ ಈ ಒಂದು ಶ್ಲೋಕದೊಳಗೆ ಸೇರಿಕೊಂಡಿದೆ. ಬಹಳ ಅದ್ಭುತವಾದದ್ದು. ಏವ ಮುಕ್ತಃ, ಈ ರೀತಿಯಾಗಿ ಧರ್ಮರಾಜ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಬ್ಬರಿಗಾಗಿಯೂ ಒಳಿತು ಬಯಸುವವನು ನಾನು. ಶ್ರೀಕೃಷ್ಣ ಪರಮಾತ್ಮನ ಅದ್ಭುತವಾದ ಬುದ್ಧಿವಂತಿಕೆ, ಪ್ರಚಂಡವಾದ ರಾಜನೀತಿ ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗತ್ತೆ. ಕೃಷ್ಣ ಪರಮಾತ್ಮ ಹೇಳುವುದೇನು, ಇಬ್ಬರಿಗೂ ಕೂಡ ನಾನು ಹೋಗ್ತೇನೆ, ನಿಮಗೂ ಒಳ್ಳೇದಾಗಬೇಕು, ಅವರಿಗೂ ಒಳ್ಳೇದಾಗಬೇಕು. ಶಮಂ ತತ್ರ ಲಭೇಯಂ ಚೇತ್ ಯುಷ್ಮದರ್ಥಾಪಹಾಯನ್ ಅಹಾಪಯನ್. ಅದ್ರ ಒಂದು, ನಿಮ್ಮ ಇಷ್ಟಾರ್ಥಕ್ಕೆ ತೊಂದರೆ ಬಾರದ ಹಾಗೆ ಶಾಂತಿ ಆಗುವುದಾಗಿತ್ತು ನಾನು ಒಪ್ಪಿಕೊಂಡು ಬರ್ತೇನೆ. ಇಬ್ಬರೂ ನನಗೆ ಬೇಕು, ಇದು ಕೃಷ್ಣನ ಅಜೆಂಡಾ. ಆದರೆ ನಿಮ್ಮ ಇಷ್ಟಾರ್ಥಕ್ಕೆ ತೊಂದರೆ ಬಾರದಿರುವಂತೆ ನಾನು ಶಾಂತಿಯನ್ನು ಆಗ್ತಿದ್ರೆ ಘಟಿಸಿಕೊಂಡು ಬರ್ತೇನೆ ನಾನು. ಅಂದರೆ ಇಲ್ಲಿ ಕೃಷ್ಣ ಪರಮಾತ್ಮ ಎಷ್ಟು ಸುಂದರವಾಗಿ ಹೇಳ್ತಾನೆ ಅಂದರೆ, ಇಡೀ ಜಗತ್ತು ನನಗೆ ಬೇಕು, ಆದರೆ ನನ್ನ ಭಕ್ತರ ಇಷ್ಟಾರ್ಥಕ್ಕಾಗಿ ನಾನು ಏನು ಮಾಡಲಿಕ್ಕೂ ನಾನು ಸಿದ್ಧ. ಇದು ಶ್ರೀಕೃಷ್ಣ ಪರಮಾತ್ಮನ ಅಜೆಂಡಾ. ಅಂದರೆ ಇದರಿಂದ ನಾವು ಭಕ್ತಿ ಮಾಡಬೇಕು, ಮಾಡಬಾರದು, ದೇವರ ಆರಾಧನೆ, ದೇವರ ಪೂಜೆ, ದೇವರ ಅಂತಃಕರಣ, ದೇವರಲ್ಲಿ ವಿಶ್ವಾಸ, ಭರವಸೆ ಇತ್ಯಾದಿ ಇತ್ಯಾದಿಗಳೆಲ್ಲವೂ ನಾವು ರೂಢಿಸಿಕೊಳ್ಬೇಕು ಬೇಡೋ ಎನ್ನುವುದನ್ನು ಕೂಡ ಕೃಷ್ಣ ಪರಮಾತ್ಮ ಇಂಡೈರೆಕ್ಟ್ ಆಗಿ ತಿಳಿಸ್ಕೊಳ್ತಾ ಇದ್ದಾರೆ. ಏನು, ನಿಮ್ಮ ಇಷ್ಟಾರ್ಥಕ್ಕೆ ತೊಂದರೆ ಬಾರದ ಹಾಗೆ ಶಾಂತಿ ಘಟಿಸ್ತಾ ಇತ್ತು ಅಂತಂದ್ರೆ ನನ್ನ ದೊಡ್ಡದಾಗಿರ್ತಕ್ಕಂಥ ಪುಣ್ಯ ಇವತ್ತು ಫಲಕಾರಿಯಾಗಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಯಾರಿಗೂ ಮೃತ್ಯುಪಾಶ ಹತ್ತಿರವೂ ಬಾರದಿರೋ ಹಾಗೆ ನಾನು ನೋಡ್ಕೊಳ್ತೇನೆ. ಎಲ್ಲರ ಮೃತ್ಯುಪಾಶದಿಂದಲೂ ನಾನು ದೂರ ಮಾಡಿಬಿಡ್ತೇನೆ. ಆದರೆ ಒಂದೇ ಅಜೆಂಡಾ, ಏನು, ನಿಮ್ಮ ಇಷ್ಟಾರ್ಥಕ್ಕೆ ಅನುವಾಗಿದ್ದಾರೆ ಮಾತ್ರ. ಹೇಳ್ತಾರಲ್ಲ, ಈಗ ಒಂದು ಸಣ್ಣ ಸ್ಟಾರ್ ಹಾಕಿರ್ತಾರಲ್ಲ ಹಾಗೆ. ಅಂದರೆ ಕೃಷ್ಣ ಹೇಳ್ತಾ ಇದ್ದಾನೆ, ಇಬ್ಬರೂ ನನಗೆ ಬೇಕಾದವರು, ಶಾಂತಿ ಬಹಳ ಮುಖ್ಯ. ಶಾಂತಿ ಆಯಿತು ಅಂತಾದ್ರೆ ನನ್ನ ಸಾವಿರ ಜನ್ಮದ ಪುಣ್ಯ ಫಲ ಇದು ಲಭಿಸಿದೆ ಎಂದರ್ಥ. ಯಾರಿಗೂ ಕೂಡ ಮೃತ್ಯು ಹತ್ತಿರ ಬಾರದಿರುವ ಹಾಗೆ ನಾನು ನೋಡ್ಕೊಳ್ತೇನೆ, ಎಲ್ಲರನ್ನೂ ಮೃತ್ಯುಪಾಶದಿಂದ ಗೆಲ್ಲಿಸ್ಕೊಂಡ್ಬರ್ತೇನೆ. ಆದರೆ ಕಂಡೀಷನ್ ಅಪ್ಲೈ ಏನು, ನಿಮ್ಮ ಇಷ್ಟಾರ್ಥಕ್ಕೆ ಅನುಕೂಲವಾಗಿದೆ, ಎಲ್ಲೇದ್ರೂ ಯುದ್ಧವಾಗುವುದು ನಿಶ್ಚಿತ ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಅಂತ ಹೇಳ್ಬಿಡ್ತಾನೆ.